ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಇವತ್ತು ನಾನು ಶ್ರೀನಗರದಲ್ಲಿರೋ ಎಕ್ಸಲೆಂಟ್ ಇಂಗ್ಲಿಷ್ ಹೈಸ್ಕೂಲ್ಗೆ ಬಂದಿದ್ದೀನಿ. ಕಾರಣ ಇಲ್ಲಿ ಆನ್ಯುವಲ್ ಡೇ ಇದೆಯಂತೆ, ಹಾಗಾಗಿ ಮಕ್ಕಳು ಸಖತ್ತಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಡ್ಯಾನ್ಸ್ಗೆ. ಆಮೇಲೆ ಗ್ರಾಜುಯೇಷನ್ ಅಲ್ಲಿ ನಾವು ಯೂನಿಫಾರ್ಮ್ ನೋಡ್ತೀವಲ್ಲ, ಮಕ್ಕಳು ಇಲ್ಲೇ ಹಾಕೊಂಡಿರ್ತಾರಂತ. ಅದನ್ನ ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ. ಸೊ ನೀವು ಕೂಡ ಮಕ್ಕಳು ಡ್ಯಾನ್ಸ್ ನೋಡ್ಬೇಕಾ, ಮತ್ತೆ ಸ್ಕೂಲ್ ಬಗ್ಗೆ ತಿಳ್ಕೊಬೇಕಾ? ಸೊ ನೀವೇನ್ ಮಾಡಬೇಕು, ಇಡೀ ಪ್ರೋಗ್ರಾಮ್ ನಲ್ಲಿ ನನ್ನ ಜೊತೆ ಫಾಲೋ ಮಾಡಿ. ಪಬ್ಲಿಕ್ ಚಾಯ್ಸ್ ನಲ್ಲಿ ಇವತ್ತು ನಾವು ಶ್ರೀನಗರದಲ್ಲಿರೋ ಎಕ್ಸಲೆಂಟ್ ಇಂಗ್ಲಿಷ್ ಹೈಸ್ಕೂಲ್ ನಲ್ಲಿದ್ದೀವಿ. ಅಲ್ಲಿನ ಪ್ರಿನ್ಸಿಪಲ್ ಧನಲಕ್ಷ್ಮಿ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಮಾತನಾಡಿಸ್ಬಿಡೋಣ. ಮೇಡಮ್ ನಮಸ್ತೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಹೇಗಿದ್ದೀರಿ? ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್. ನನ್ ಮೊದಲಿಗೆ ನಿಮ್ ಸ್ಕೂಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೋದಾ? ಎಸ್ ಮ್ಯಾಮ್. ಆ ಸ್ಕೂಲ್ ಸ್ಟಾರ್ಟೆಡ್ ಇನ್ ದ ಅಕಾಡೆಮಿಕ್ ಇಯರ್ ಆಫ್ 2006 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಈ ಸಂಸ್ಥೆನ. ಬಡ ಮಕ್ಕಳಿಗೆ, ಟು ವೆರಿ ಪುವರ್ ಪೀಪಲ್ಸ್ ಆರ್ ದೇರ್, ಟು ಗಿವಿಂಗ್ ದ ಎಜುಕೇಶನ್. ದಟ್ಸ್ ದ ಮೈನ್ ಇಂಟೆನ್ಷನ್ ಆಫ್ ಅವರ್ ಸೆಕ್ರೆಟರಿ ಸರ್, ಮಿಸ್ಟರ್ ವೆಂಕಟರಾಮೇಗೌಡ. ಫಾರ್ ದಟ್ ಇಂಟೆನ್ಷನ್ ವಿ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ಮ್ಯಾಮ್. When we started, only few people, but now it has started 1,100 people are there. Okay. That we are giving the quality of education. ನಿಮ್ಮ ಸ್ಕೂಲ್ ನಲ್ಲಿ ಮೇನ್ ಪ್ರೋಗ್ರಾಮ್ ಸ್ಕೂಲ್ ಡೇ ಅಂತ. It's amazing that we are celebrating excellent Vaibhava this year. That a wonderful, colorful program. 15th annual day we are celebrating. Okay. A grand celebration. This totally every year we are giving the different focus. So this year also we are differently celebrating our school program, excellent Vaibhava. So you called as Vaibhava anta. Yeah, Vaibhava. Means that is still a very great celebration. Well, okay. For that Vaibhava we given the name. LKG ಇಂದ ಶುರುವಾಗಿ ಹೈಸ್ಕೂಲ್ ತನಕನೂ ಇದ್ದಾರೆ. It's from the pre-nursery to till 10th standard. Okay. Much more dances are there. And the total strength we given as a 3 section. Each section also focusing the wonderful dance. Okay. And very attraction this pre-nursery kids also doing the anchoring, ma'am. That is the attraction of our program. Well, very first time ನೀವು ಹೇಳಿದಾಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ನಿಮ್ಮ ಸ್ಕೂಲಿಗೆ ಇನ್ವೈಟ್ ಅಂದ್ರೆ ಬರ್ತಾ ಇದ್ದಾರೆ. ಸೊ ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಿ? We are very excited because of this first time Ravi sir is agreed to coming of our school. We dreamed that our successful came nearby that when Ravi sir came, we are waiting for the long time to call the sir, but our dream is successful as for this 15th annual day. Okay, ನಿಮ್ಮ ಸ್ಟಾಫ್ಸ್ ಬಗ್ಗೆ ಹೇಳೋದಾದ್ರೆ? A very dedicated ma'am, very dedicated, and that highly qualified teachers. If I focus to the do work of that within a second, on spot they'll do ma'am. Such a good, talented, highly qualified teachers and dedicated teachers. I say that a very cooperative teachers I have. Well, thank you so much. ಇವನ್ ನಾವು ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ದೀವಿ. ನಿಮ್ಮ ವೈಭವ್ ಯಾವ ರೀತಿಯ ಪ್ರೋಗ್ರಾಮ್ ಶುರುವಾಗುತ್ತೆ, ಯಾವ ರೀತಿಯಾಗಿ ಎಂಡ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. Thank you ma'am. ಸೊ ನಾವು ಪ್ರಿನ್ಸಿಪಲ್ ನ ಮಾತಾಡಿಸ್ತಾ ಇದ್ವಿ. ಈಗ ಅಲ್ಲಿನ ಕೋಆರ್ಡಿನೇಟರ್ ಮಂಜುಳಾ ರಾಣಿ ಅಂತಿದ್ದಾರೆ, ಅವ್ರನ್ನು ಮಾತನಾಡಿಸ್ಬಿಡೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿದೆ. ಓಕೆ, ಹೇಗ್ ನಡೀತಾ ಇದೆ ಪ್ರಿಪರೇಷನ್ಸ್ ಎಲ್ಲ? ಮಕ್ಕಳೆಲ್ಲ ಫುಲ್ ಜೋಶ್ ಅಲ್ಲಿ ಇದ್ದಾರೆ, ನಾವು ನೋಡ್ತಾ ಇದ್ವಿ. ಹಾ ಮೇಡಮ್, ಪ್ರಿಪರೇಷನ್ ಹೇಗಿದೆ ಅಂದ್ರೆ ನಾವು ಎಕ್ಸಲೆಂಟ್ ವೈಭವ ಅಂತ ನೇಮ್ ಕೊಟ್ಟಿದೀವಲ್ಲ ಮೇಡಮ್, ವೈಭವವಾಗಿ ಅವ್ರ ಪ್ರಿಪರೇಷನ್ ಆಗ್ತಾ ಇದೆ ಮೇಡಮ್. ಓಕೆ, ನಿಮ್ಮ ತಯಾರಿ ಹೇಗಿದೆ? ನಮ್ಮ ತಯಾರಿ ಅಂದ್ರೆ ನಾವು ಮಕ್ಕಳಿಗೆ ಯಾವ ತರ ಕೊರಿಯೋಗ್ರಫಿ ಮಾಡಿದ್ವಿ, 1 ತಿಂಗಳಲ್ಲೇ ಮಕ್ಕಳು ಬೇಗ ಕೊರಿಯೋಗ್ರಫಿ ಕಲ್ತ್ಕೊಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕಲ್ತ್ಕೊಂಡು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್. ಈ ಸ್ಕೂಲ್ ಆರಂಭಕ್ಕೂ ಮುನ್ನ ವಿಶ್ವಮಾನವ ಸ್ಕೂಲ್ ಅಂತ ಶುರುವಾಗಿದ್ದಂತೆ, ಆ ನಂತರ ಈ ಸ್ಕೂಲ್ ಆರಂಭ ಆಗಿದ್ದು ಅಂತಾರೆ. ಸೊ ವಿಶ್ವಮಾನವ ಸ್ಕೂಲ್ ಬಗ್ಗೆ ಮೇಡಮ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿದ್ದೀರಿ? ಐ ಆಮ್ ಫ್ಯಾಮ್ ಮ್ಯಾಮ್. ಓಕೆ, ಆನ್ಯುವಲ್ ಡೇ ಫಂಕ್ಷನ್ ಎಲ್ಲ ಅಥವಾ ಪಾರ್ಟಿಸಿಪೇಟ್ ಮಾಡೋ ಮಕ್ಕಳನ್ನ ನೋಡ್ತಾ ಇದ್ದೆ. ನನಗನ್ಸಿದ್ದು ಮಕ್ಳು ಇಷ್ಟೊಂದು ಆಕ್ಟಿವ್ ಆಗಿದ್ದಾರೆ, ಇಷ್ಟೊಂದು ಸ್ಪಿರಿಟ್ ಆಗಿದ್ದಾರೆ ಅಂದ್ರೆ ಏನ್ ಕಾರಣ? ಟೀಚರ್ಸ್ಗಳೇ ಕಾರಣ ಇರ್ತೀರಿ? ಹೌದು ಮ್ಯಾಮ್. ಯಾಕಂದ್ರೆ ನಮ್ ಟೀಚರ್ಸ್ ಯಾವುದೇ ಮಕ್ಕಳನ್ನು ಬೇರೆ ಮಕ್ಕಳಿಂದ ಬಂದಿದ್ದಾರೆ, ಬೇರೆ ಪೇರೆಂಟ್ಸ್ ಕರ್ಕೊಂಡ್ ಬರ್ತಾ ಇದಾರೆ ಅಂತ ಯಾವುದೇ ಟೀಚರು ಅನ್ಕೊಂಡಿಲ್ಲ. ಎಲ್ಲಾ ಮಕ್ಕಳು ನನ್ನ ಮಕ್ಕಳು ನಮ್ಮ ಸ್ಕೂಲಿಗೆ ಜಾಯ್ನ್ ಆಗಿದ್ದಾರೆ. ಸೊ ಆ ಮಕ್ಕಳೆಲ್ಲ ನನ್ನ ಮಕ್ಕಳು ಅಂತಾನೆ ಈಗಲೂ ಕ್ಲಾಸಿಂದ ಹಿಡಿದು ಪ್ರತಿ ಒಂದು ಡ್ಯಾನ್ಸು, ಸ್ಪಿರಿಟ್, ಒಂದು ಕಾಂಪಿಟೇಷನ್ ಎಲ್ಲದಕ್ಕೂ ತನ್ನ ಮಕ್ಕಳಂತಾನೆ ಎಲ್ಲಾ ಮಕ್ಕಳಲ್ಲೂ ಇನ್ವಾಲ್ವ್ ಮಾಡ್ಕೊಂಡು ಅದಕ್ಕೆ ಆಕ್ಟಿವಿಟೀಸ್ ಆಗಿರ್ಬೋದು, ಒಂದು ಎಜುಕೇಶನ್ ಆಗಿರ್ಬೋದು, ಪ್ರತಿ ಒಂದು ಕೊಡ್ತಾ ಇರೋದು. ಮತ್ತೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸ್ಕೂಲ್ ಬಗ್ಗೆ, ಓವರ್ ಆಲ್ ನಿಮ್ ಸ್ಟಾಫ್ ಬಗ್ಗೆ? ನಮ್ಮ ಸ್ಟಾಫು ತುಂಬ ಕೋಪ್ರೇಟ್ ಮಾಡ್ತಾ ಇದೆ. ನಮ್ಮ ಮ್ಯಾನೇಜ್ಮೆಂಟು ಕೂಡ ಒಳ್ಳೊಳ್ಳೆ ಕ್ವಾಲಿಫೈಡ್ ಟೀಚರ್ಸ್ನೇ ತಗೊಂಡಿದ್ದಾರೆ ಮ್ಯಾಮ್ ವರ್ಕ್ಗೆ. ಸೊ ಅದರಿಂದ ಎಲ್ಲ ನಮ್ಮ ಎಕ್ಸಲೆಂಟ್ ಸ್ಕೂಲ್ ಆಗಿರ್ಬೋದು, ವಿಶ್ವಮಾನವ ಸ್ಕೂಲ್ ಆಗಿರ್ಬೋದು, ಒಂದು ಎಜುಕೇಷನಲ್ಲಿ ಇಡೀ ಇಂಡಿಯಾದಲ್ಲೇ ಒಂದು ಪಾರ್ಟ್ ಆಫ್ ದ ಎಜುಕೇಷನ್ ಅಂತ ಇನ್ಫಾರ್ಮ್ ಮಾಡ್ಬೋದು ಮ್ಯಾಮ್. ವೆಲ್, ಥ್ಯಾಂಕ್ ಯು ಮೇಡಮ್. ಓಕೆ. Baby, I am your naughty baby.
love minister. Been in the heart minister. Been in the woman of the home minister. You are my police baby. Oh yeah, you're naughty baby. ನೋಡ್ತಾ ಇದ್ರಿ ಡಾನ್ಸ್ ಏನ್ ಅದ್ಭುತವಾಗಿ ಮಾಡ್ತಾವ್ ಮಕ್ಳೇ ಚಂದ. ಇನ್ನು ಮಕ್ಳು ಮಾಡೋ ಡಾನ್ಸ್ ಅಂದ್ರೆ ಕೇಳ್ಬೇಕಾ? ನೋಡ್ತಾ ಇದ್ರಿ ಒಬ್ರಿಗಿಂತ ಒಬ್ರು ಸಖತ್ತಾಗಿ ಮಾಡ್ತಾ ಇದಾರೆ. ಯಾರನ್ನಾದ್ರೂ ಮಾತಾಡಿಸ್ತೀನಿ ನಾನು, ಎಲ್ಲರೂ ರೆಡಿ ಇದಾರೆ ಆಕ್ಚುಲಿ ಮಾತಾಡಕ್ಕೆ. ಆಮೇಲೆ ನಾನೇನ್ ಆಂಕರ್, ನನ್ಗಿಂತ ಇನ್ನು ಮುದ್ದಾಗಿ ಮಾತನಾಡೋ ಆಂಕರ್ಸ್ ಇದಾರೆ, ಮಾತನಾಡಿಸ್ಬಿಡ್ತೀನಿ. ಬೈಲಿ ಮಾತಾಡ್ತೀಯ ನೀನು? ಏನ್ ಹೆಸರು ನಿಂದು? ನಿಶಿಕಾ. ನಿನ್ ಹೆಸರೇನು? ನೀನ್ ಮಾತಾಡಲ್ವಾ? ನಾಚಿಗೆನಾ ನಿನ್ಗೆ? ಅಯ್ಯೋ, ಆನ್ಯುವಲ್ ಡೇ ದಿನ ಹೇಗೆ ಮಾತಾಡ್ತೀಯ ನೀನು? ಓಕೆ, ಏನಂತ ಮಾತಾಡ್ತೀಯ? ಏನಂತ ಆಂಕರಿಂಗ್ ಮಾಡ್ತೀಯ ನೀನು? ರೌಡಿ ಬೇಬಿ ಅಂತ ಮಾಡ್ತೀಯ? ಹೆಂಗೆ ಹೇಳು, ಒಂದ್ಸಲ ನಮ್ಗೊಂದ್ಸಲ ಹೇಳ್ಕೊಡು. Hi, good evening everybody. My name is Shishika. I am studying in Kinestali. ಆಮೇಲೆ I welcome you all to my tutor, Radi to Professor Rodi Baby. ಓಕೆ, ನೀನು ಡ್ಯಾನ್ಸ್ ಮಾಡ್ತೀಯಾ ರೌಡಿ ಬೇಬಿನಾ? ಸೊ ನೋಡೋಣ ಇನ್ನೊಂದ್ಸಲ ಡ್ಯಾನ್ಸ್ನ. ಹಂಗಾದ್ರೆ ಈಗ ಇನ್ನೊಂದು ಪಟಾಕಿ ಬರುತ್ತೆ ನೋಡಿ, ಹೆಂಗ್ ಮಾತಾಡ್ತಿರುತ್ತೆ ಅಂತ. ವಿಸ್ಮಯ ಓಡ್ಬಾ. ವಿಸ್ಮಯ ನಿನ್ ಫ್ರೆಂಡಾ? ಹಾ, ಎಲ್ಲರಿಗೂ ಶುಭ ಸಂಜೆ. ಹಾ, ಓದುತ್ತಿದ್ದೇನೆ. ಹಾ. ಆಮೇಲೆ ಇವತ್ತೇನ್ ಡ್ಯಾನ್ಸ್ ಮಾಡ್ತಾ ಇದೀಯಾ? ರೌಡಿ ಬೇಬಿ ಮಾಡ್ತಾ ಇದೀಯಾ? ನೀನ್ ರೌಡಿ ಬೇಬಿನಾ ನೀನು? ಮತ್ತೆ ಯಾರು ರೌಡಿ ಬೇಬಿ? ಧನ್ವೀರ್ ಎಲ್ಲಿದ್ದಾನೆ? Hi, good evening everybody. My name is Meghana. I'm studying in Kineshwar. I welcome to all to my good friend Radi to Funfun Session Rodi Baby. ರೌಡಿ ಬೇಬಿ. ಓಕೆ, ಇಲ್ಲಿ ಇನ್ನೊಂದಿಬ್ರು ನಾವು ಮಾತಾಡ್ತೀವಿ ಅಂತ ಬರ್ತಿದ್ದಾರೆ. ಯಾರು ಮಾತಾಡ್ತೀರಾ ಇದ್ರಲ್ಲಿ? ನಿನ್ ಹೆಸರೇನು? ಶ್ರೀವತ್ಸ. ಓಕೆ, ಮಾತಾಡ್ಸೋದೇ ಚಂದ. ಒಬ್ಬೊಬ್ರಿಗಿಂತ ಇನ್ನೊಬ್ಬೊಬ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಓಕೆ, ಮುಂದುವರ್ಸೋಣ. ಆನ್ಯುವಲ್ ಡೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವಾ? ಓಕೆ, ಬಾಯ್. ಈಗ ಅವ್ರ ಪೇರೆಂಟ್ಸ್ ಹತ್ರ ಕೂಡ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿಂದ ನೀವು ಬಂದಿರೋದು? ಇದು ಶ್ರೀನಗರ ಅಂತ. ಓಕೆ, ನಿಮ್ ಮಗಳ ಇಲ್ಲಿ ಓದ್ತಾ ಇರೋದು? UKG. ಅವನು ಡಾನ್ಸಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನ? ಹೇಗನ್ಸುತ್ತೆ ಸ್ಕೂಲ್ ಬಗ್ಗೆ ನಿಮ್ಗೆ? ಸ್ಕೂಲ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಆಕ್ಚುಲಿ ನಾನು ಫಸ್ಟ್ ಜಾಯಿನ್ ಮಾಡಿದಾಗ ಇವನ್ ಐ ವಾಸ್ ವರಿಡ್ ಹೌ ಇಟ್ ಇಸ್ ಅಂತ. ಬಟ್ ಲೇಟರ್ ಸ್ಟೇಜಸ್ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅಥವಾ ಯಾರೇ IM ಕೂಡ ಲೈಕ್ ದೇ ಆರ್ ವೆರಿ ಸಪೋರ್ಟಿವ್. ಇವನ್ ವೆನ್ ಎವರ್ ವಿ ಗೋ ಟು ದೆಮ್, ಲೈಕ್ ಅವ್ರ ಪ್ರತಿ ಇದ್ರಲ್ಲೂ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ದೆನ್ ಪ್ರತಿಯೊಬ್ರು ಟೀಚರ್ ಕೂಡ ನೀವು ಔಟ್ ಆಫ್ ಕ್ಲಾಸ್ ಅವರ್ಸ್ ಬಂದ್ರು ಕೂಡ ದೇ ಆರ್ ಅವೈಲೇಬಲ್, ಸಪೋರ್ಟ್ ಮಾಡ್ತಾರೆ. ತುಂಬಾ ಸಪೋರ್ಟಿವ್ ಇದ್ದಾರೆ. ಮಕ್ಕಳ ಬಗ್ಗೆ ನಾವು ಗ್ರೋತ್ ವಿಷಯ ತಿಳ್ಕೋಬೇಕು ಅಂದ್ರೆ ಎನಿ ಟೈಮ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಈವನ್ ಸಂಡೇಸ್ ಆಗಿರ್ಬೋದು, ಇಫ್ ವಿ ಟೆಕ್ಸ್ಟ್ ದೆಮ್ ಇಮಿಡಿಯೇಟ್ಲಿ ದೇ ವಿಲ್ ರೆಸ್ಪಾನ್ಸ್. ಇನ್ನೊಬ್ರು ಇದಾರೆ, ಮಾತನಾಡಿಸ್ಬಿಡೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಸುಮಲತಾ. ನಿಮ್ಮ ಮಗಳ ಇಲ್ಲ ಏನು KG 8 ಸೆಕ್ಷನ್. ಓಕೆ, ತುಂಬಾ ಚೆನ್ನಾಗಿ ಓದ್ತಿದ್ದಾನೆ. ಅಂದ್ರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ, ಕಾಲೇಜ್ ಚೆನ್ನಾಗಿದೆ. ಸ್ಪೋರ್ಟ್ಸ್ ಮತ್ತೆ ಏನೇ ಬಂದ್ರು ಎಲ್ಲಾ ಪ್ರೋಗ್ರಾಮ್ಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ ಮಕ್ಕಳು ಡೆವಲಪ್ ಆಗ್ತಾ ಇದ್ದಾರೆ ದಿನ. ಮತ್ತೆ ತುಂಬಾ ಚೆನ್ನಾಗಿದೆ. ಮೇಡಮ್ ಮತ್ತೆ ಇವರೆಲ್ಲ ಮ್ಯಾನೇಜ್ಮೆಂಟ್ ಅವರೆಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ. ಯಾರು ಮಗಳ ಓದ್ತಾ ಇರೋದು? ಮಗ ಓದ್ತಾ ಇದ್ದಾನೆ. ಏನು ಓದ್ತಾ ಇದ್ದಾನೆ? ಅವನು UKG ಓದ್ತಾ ಇದ್ದಾನೆ. ಓಕೆ, ಈ ಪ್ರಿಪರೇಷನ್ಸ್ ಎಲ್ಲ ನೋಡಿ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಮೇಡಮ್, ಇದು ಆನ್ಯುವಲ್ ಡೇನೆ ಅಂತಲ್ಲ ಮೇಡಮ್, ಇವ್ರ ಶಾಲೆಯಲ್ಲಿ ನಡೆಯುವಂತ ಒಂದು ಸಣ್ಣ ಕಾರ್ಯಕ್ರಮನೂ ಕೂಡ ಅಷ್ಟೇ ಮಕ್ಕಳ ಬಗ್ಗೆ ಮತ್ತೆ ಅವರ ಬೆಳವಣಿಗೆ ಬಗ್ಗೆ ಬಹಳ ಜಾಗರೂಕತೆ ವಹಿಸ್ತಾರೆ. ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಎಡೆ ಮಾಡ್ಕೊಡಲ್ಲ. ಮಕ್ಕಳನ್ನ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಂಡು ಕಳಿಸ್ತಾರೆ ಕೂಡ. ನಾವೊಂದು ಒಳ್ಳೆ ಶಾಲೆಗೆ ಮಕ್ಕಳನ್ನ ಹಾಕಿದೀವಿ ಅನ್ನೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಗೊಂದಲ ಡೌಟ್ ಇಲ್ಲ ಅಂತ. ವೆಲ್, ಇನ್ನೊಬ್ರು ಇದಾರೆ, ಮಾತನಾಡಿಸ್ಬಿಡೋಣ. ನಮಸ್ತೆ ಮೇಡಮ್, ನೀವೆಲ್ಲಿಂದ ಬಂದಿರೋದು? ಮೇಡಮ್ ನನ್ನ ಹೆಸರು ಭವ್ಯ ಮಲ್ಲೇಗೌಡ ಅಂತ. ಓಕೆ, ಶ್ರೀನಗರದಲ್ಲೇ ಇರೋದು. ನನ್ನ ಮಗ ಓದ್ತಾ ಇದ್ದಾನೆ 10th ಸ್ಟ್ಯಾಂಡರ್ಡ್ ಓದ್ತಾ. 10th. ಓಕೆ, ನಾನು ಇಷ್ಟೊತ್ತು pre-KG, ನರ್ಸರಿ, LKG ಅಂತ ಮಾತಾಡಿಸ್ತಿದ್ದೆ. 10th ಓದ್ತಾ ಇದಾರಂತ ಇವ್ರ ಮಗ. ಮಾತನಾಡ್ಸೋಣ, ಹೇಳಿ. ಮಕ್ಕಳು ಇಲ್ಲೇ ಓದಿದ್ದು. ಇವಾಗ ದೊಡ್ಡ ಡಿಗ್ರಿ ಓದ್ತಾ ಇದ್ದಾನೆ. 10th ವರ್ಗು ಇಲ್ಲೇ ಓದಿದ್ದು. ಈಗ ಚಿಕ್ಕನ್ 10th ಓದ್ತಾ ಇದ್ದಾನೆ. ಹಂಗಾರೆ ಸ್ಕೂಲ್ ತುಂಬಾ ಚೆನ್ನಾಗಿ ಪರಿಚಯ ಆಗಿರುತ್ತೆ ತುಂಬಾ ನಿಮ್ಗೆ? ಚೆನ್ನಾಗಿ. ನಮ್ದೇ ಸ್ಕೂಲ್ ಇದು. ಹಂಗಾಗಿದೆ. ಹೇಳಕ್ಕೆ ಮಾತೇ ಸಾಕಾಗಲ್ಲ ಮೇಡಮ್, ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕೆ ಅಂತ ನಮ್ಮ ಸರ್ ಬಗ್ಗೆ ಅಂತೂ ತುಂಬಾನೇ ಎಕ್ಸಲೆಂಟ್ ಸ್ಕೂಲ್ ಅಂತ ಹೆಸರು ಏನಿದೆಯೋ ಎಕ್ಸಲೆಂಟ್ ಆಗಿ ಟೀಚರ್ಸ್ ಗಳು ಇರ್ಬೋದು ಅಷ್ಟೇ. ಮತ್ತೆ ನಮ್ ಧನಲಕ್ಷ್ಮಿ ಮೇಡಮ್ HM ಇರ್ಬೋದು, ಮಕ್ಕಳನ್ನ ಅಷ್ಟೇ ತುಂಬಾ ಚೆನ್ನಾಗಿ ಕೇರ್ ತಗೋತಾರೆ. ನಮ್ ಅದಕ್ಕಿಂತ ಹೆಚ್ಚಿಗೆ ನಮ್ ಸರ್ ಬಗ್ಗೆ ಹೇಳ್ಬೇಕು ಅಂತ ತುಂಬಾ ಖುಷಿ. ಥ್ಯಾಂಕ್ ಯು ಮೇಡಮ್.
ಆಗಿರೋ ಸಾಂಗ್ ಮತ್ತೆ ಡಾನ್ಸ್ ನೋಡ್ಕೊ ಬಂದ್ವಿ ಏನ್ ಸಾಂಗ್ ಅದು ಇನ್ನೊಂದ್ಸಲ ಹೇಳ್ತೀಯಾ? ಹೇಳು. ಬೇಬಿ ಡಾನ್ಸ್ ಫ್ಲೋರ್ ಹೇಳಿಯೋ. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ನೀನ್ ಮತ್ತೆ ಡಾನ್ಸೇ ಮಾಡ್ಲಿಲ್ಲ? ನಾನು ಡ್ಯಾನ್ಸ್ ಅಲ್ಲಿ ಇಲ್ಲ. ಮತ್ತೆ ಆಂಕರಿಂಗ್ ಮಾಡ್ತೀಯಾ? ನಾನ್ ಎಲ್ಲಿಗೆ ಹೋಗ್ಲಿ ಹಾಗಾದ್ರೆ? ನಾನ್ ಮಾಡೋದ್ ಬೇಡ್ವಾ? ಸರಿ ಆಯ್ತು, ಅದೇನ್ ಹೇಳ್ತೀಯಾ ಹೇಳು. Thank you, friends. Good evening, Anandal. My name is Pulicham. I am from LKG A1. Hey, do you know the current song? Baby dance floor ready. Bandu break dance bidi. My friends of LKG A1 are going to train us for this song. Are you all ready to enjoy? Please put your hands together to welcome our lovely friends. Let us enjoy excellent Vaibhava. ಓಕೆ, ನಿನ್ನ ಹೆಸರು? ಕೃತಿಕಾ. 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 ಓಕೆ, ನೀನು ಆಂಕರಿಂಗ್ ಮಾಡ್ತೀಯಾ? ನೀನೇನ್ ಹೇಳ್ತೀಯಾ? ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಋತಿಕಾ. ನಾನು LKG A1 ಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ಈ ವಾತಾವರಣ ತುಂಬಾ ವರ್ಣ ರಂಜಿತವಾಗಿದೆ, ಏಕೆಂದರೆ ಇಂದು ಈ ಬಣ್ಣಗಳ ಜೊತೆಗೆ ನಮ್ಮ ಎಕ್ಸಲೆಂಟ್ ಶಾಲೆಯ ನನ್ನ ಸ್ನೇಹಿತರು ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬೇಕು ಡ್ಯಾನ್ಸ್ ಬಿಡಿ ಅವರನ್ನು ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಬೈ ಬಾಬಾ. ಓಕೆ, ಚಪ್ಪಾಳೆ ಹೊಡಿಯೋಣ ಹಂಗಾದ್ರೆ ಜೋರಾಗಿ. ಓಕೆ, ನಿನ್ನ ಹೆಸರೇನು? ಸುಪ್ರಿಯಾ. ಏನ್ ಓದ್ತಾ ಇದೀಯಾ ನೀನು? ಓಕೆ, ಡಾನ್ಸ್ ಸಖತ್ತಾಗಿ ಮಾಡ್ದೆ ನೀನು. ಥ್ಯಾಂಕ್ಸ್ ಹೇಳು. ನಿನ್ ಪಾರ್ಟ್ನರ್ ಹೆಸರೇನು? ನಿಹಾನ್. ಮಾತಾಡ್ತೀಯಾ ನೀನು? ಮಾತಾಡಲ್ವಾ? ಯಾಕೆ? ಗೊತ್ತಿಲ್ಲ. ಗೊತ್ತೇ ಇಲ್ಲ ನಿನ್ಗೆ. ಸರಿ, ಮತ್ತೆ ನೀನ್ ಏನ್ ಓದ್ತಿದ್ದೀನಿ ಅಂದ್ರೆ ನಂಗೆ ಮರ್ತೋಗ್ಬಿಡ್ತು. LKG. ನಿಮ್ ಟೀಚರ್ ಹೆಸರೇನು? ಸರಸ್ವತಿ ಮ್ಯಾಮ್. ನೀನು ಈ ಸಲ ಬೇಬಿ ಡಾನ್ಸ್ ಫ್ಲೋರ್ ರೆಡಿ ಸಾಂಗ್ ಆಡ್ತಿದ್ಯಲ್ಲ, ಸಾರಿ ಡಾನ್ಸ್ ಮಾಡ್ತಾ ಇದ್ಯಾ. ಇದೊಂದೇನೋ ಇನ್ನೊಂದೇನಾದ್ರು ಮಾಡ್ತೀಯಾ? ಇದೊಂದೇನಾ? ನೀನ್ ಕನ್ನಡ ಮೂವಿ ಏನಾದ್ರು ನೋಡ್ತೀಯಾ? ಸಾಂಗ್ಸ್ ನೋಡ್ತೀಯಾ? ಏನ್ ನೋಡ್ತೀಯಾ? ಯಾವ್ದು ತುಂಬಾ ಇಷ್ಟ ನಿನ್ಗೆ? ಅದೇ ಯಾವ್ದು? ಅದೇ ಇಷ್ಟ. ಪೇರೆಂಟ್ಸ್ ಕೂಡ ಇದಾರೆ, ಅವ್ರನ್ನು ಮಾತನಾಡಿಸ್ಬಿಡೋಣ ಅಲ್ವಾ? ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸುಧಾ ಅಂತ. ಓಕೆ, ಮಗನ ಮಗಳ? ಯಾರು ಓದ್ತಿರೋದು? ಏನ್ ಓದ್ತಿದ್ದಾರೆ? ಓದ್ತಿದ್ದಾನೆ A1 ಅಲ್ಲಿ ಋತ್ವಿಕ್ ಗೌಡ ಅಂತ. ಚೆನ್ನಾಗಿ ಓದ್ತಿದ್ದಾನೆ, ಎಲ್ಲದನ್ನ ಹೇಳ್ಕೊಡೋದೆಲ್ಲ ಚೆನ್ನಾಗಿ ಕಲಿತಾನೆ. ಮ್ಯಾಮ್ ತುಂಬಾ ಇಷ್ಟಪಡ್ತಾನೆ. ಅವ್ರು ಇಷ್ಟಪಟ್ಟ ಮೇಲೆ ಅವರು ಯಾವ್ದೇ ರೀತಿ ಎಲ್ಲ ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಕಲಿತಾನೆ. ಮಾನ್ವಿ ಅಂತ UKG A2 ಹೋಗ್ತಾಳೆ, ತುಂಬಾ ಚೆನ್ನಾಗಿ ಓದ್ತಾಳೆ. ಮ್ಯಾಮ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಏನೋ ಹೇಳ್ಕೊಡಕ್ ಆಗಲ್ಲ ಮಕ್ಕಳಿಗೆ. ಹಾಗಾಗಿ ಅವರೇ ಎಲ್ಲಾನು ನಮ್ಗೆ ಹೇಳೋ ತರ ಆಗ್ಬಿಟ್ಟಿದೆ. ಇವಾಗ ಸಂಕ್ರಾಂತಿ ಫೆಸ್ಟಿವಲ್ ಮತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್, ಯಾಕೆ ಮಾಡ್ತೀವಿ, ಯಾವ ಹಬ್ಬ ಯಾವ ರೀಸನ್ ಮಾಡೋದು, ಅದ್ರ ಬಗ್ಗೆ ಮಕ್ಳೇ ನಮ್ಗೆ ಅಮ್ಮ ಇದಕ್ ಮಾಡ್ತಾರೆ, ನಾವು ಎಕ್ಸ್ಪ್ಲೇನ್ ಅವ್ರಿಗೆ ಮಾಡ್ಬೇಕು, ಬಟ್ ಅವರೇ ಮಾಡೋ ತರ ಆಗ್ಬಿಟ್ಟಿದೆ. ಬಟ್ ತುಂಬಾ ಚೆನ್ನಾಗಿದೆ. ಏನ್ ಅನ್ಸುತ್ತೆ ಈ ತರ ಖುಷಿ ಮಕ್ಳು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ? ಖುಷಿ ಆಗುತ್ತೆ ಮೇಡಮ್. ಸ್ಕೂಲ್ ಬಗ್ಗೆ ಏನ್ ಅನ್ಸುತ್ತೆ? ಸ್ಕೂಲ್ ಒಳ್ಳೆ ಸ್ಕೂಲ್ ಮೇಡಮ್. ನಮ್ಮ ಮಕ್ಕಳು ಆಕ್ಟಿವ್ ಆಗೇ ಇರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ತುಂಬಾ ಆಕ್ಟಿವ್ ಆಗಿದ್ದಾರೆ. ಯಾಕೆ ತುಂಬಾ ಮಾತಾಡ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ನಾನು ಎಲ್ಲದಕ್ಕೂ ಸೇರ್ಕೋತೀನಿ, ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ಕೊಳ್ತಾರೆ, ತುಂಬಾ ಅನ್ಕೋತಾ ಇದ್ದಾಳೆ. ನಾವು ಮನೇಲಿ ಹೆಂಗೆ ಮಕ್ಕಳನ್ನ ನೋಡ್ಕೋತೀವೋ ಆ ತರ ನೋಡ್ಕೋತಾರೆ, ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ. ಎಜುಕೇಶನ್ ಚೆನ್ನಾಗಿದೆ, ಮತ್ತೆ ಫೆಸ್ಟಿವಲ್ಸ್ ಆಮೇಲೆ ಒಂದ್ ಏನೇ ಫಂಕ್ಷನ್ ಆದ್ರೂ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ ಸ್ಕೂಲು. ಹಾಗೆ ಖುಷಿ ಆಗುತ್ತೆ ಪೇರೆಂಟ್ಸ್ ಈ ರೀತಿಯಾಗಿ ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಮಕ್ಳು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ಸ್ಕೂಲಿಗೆ ಬಂದ್ ಸೇರಿದ್ಮೇಲೆ ಅಂತ ಹೇಳ್ಕೋಬೇಕಾದ್ರೆ. ಓಕೆ, ಡ್ಯಾನ್ಸ್ ಮಾಡೋದಲ್ಲದೆ ಸಾಂಗ್ ಸಹ ಫುಲ್ ಬರುತ್ತೆ. ಹಾಡು ಹೇಳ್ತಾರೆ, ಸಾಂಗ್ ಹೇಳ್ಕೊಂಡೆ ಡ್ಯಾನ್ಸ್ ಮಾಡ್ತಾರೆ. ಸಾಂಗ್ ಟಿವಿ ಫೋನ್ ಅಲ್ಲಿ ಹಾಕೊಡೋ ಹಾಗೆ ಇಲ್ಲ. ಪೇರೆಂಟ್ಸ್ ಒಂದ್ ರೀತಿ ಖುಷಿ, ಈ ರೀತಿಯಾಗಿ ಮಕ್ಕಳು ಅಪ್ಡೇಟ್ ಆಗ್ತಾ ಇದಾರಲ್ಲ. ಡ್ಯಾನ್ಸ್ ಜೊತೆಗೆ ಸಿಂಗಿಂಗು ಬರ್ತಾ ಇದೆ. ಓಕೆ, ಸೂಪರ್ ಅಲ್ಲ. ಮತ್ತೆ ಖುಷಿ ಏನ್ ಓದ್ತಿದ್ದಾಳೆ? ಮೇಡಮ್. ಪ್ರೀ ನರ್ಸರಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಮಗಳು ಸ್ಕೂಲ್ದು ನಿಮ್ಗೆ ಹೇಗ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತದೆ ಮೇಡಮ್, ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ, ತುಂಬಾ ಆಕ್ಟಿವ್ ಆಗಿದ್ದಾಳೆ. ಬಟ್ ಇಲ್ಲಿ ಏನ್ ಮಿಸ್ ಪಾಠ ಮಾಡ್ತಾಳೆ ಅದೆಲ್ಲ ತುಂಬಾ ಚೆನ್ನಾಗಿ ಬಂದು ಅಲ್ಲೂ ಹೇಳ್ತಾಳೆ. ಬರ್ತಿದಂಗೆ ಹೋಮ್ ವರ್ಕ್ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ ದಿನಚರಿ ಏನಿದೆ ಅವಾಗ ಇದು ಮಾಡ್ಕೊಂತಾಳೆ. ನೀವೇನ್ ಫೋರ್ಸ್ ಮಾಡೋದ್ ಬೇಡ, ಬರ್ಕೋ ಓದ್ಕೋ ಅಂತ ಏನಿಲ್ಲ, ಎಲ್ಲ ಮಿಸ್ ಹೇಳಿದಾರೆ, ನಾನೇ ಮಾಡ್ಬೇಕು ಅಂತ ಕೂಡ ಅವಳು ಫಾಸ್ಟ್ ಆಗಿದ್ದಾಳೆ, ತುಂಬಾ ಫಾಸ್ಟ್ ಆಗಿದ್ದಾಳೆ. ಖುಷಿ ಆಗುತ್ತೆ ಮಗಳನ್ನ ನೋಡೋದಕ್ಕೆ. ನೀವು? ನನ್ನ ಹೆಸರು ಸೌಮ್ಯ ಅಂತ, ಮಗ ಪ್ರೀ ನರ್ಸರಿ. ಓಕೆ,
ಏನ್ ಹೆಸರು? ತನಿಷ್. ತನಿಷ್ ಅಂತ. ಅವನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಆನ್ಯುವಲ್ ಡೇಗೆ. ಹೇಗೆ ಎಷ್ಟು ಖುಷಿ ಆಗುತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಕ್ಕಳನ್ನ ನೋಡೋಕೆ? ಖುಷಿ ಆಗುತ್ತೆ. ಮನೇಲೂ ಅಷ್ಟೇ, ಮನೇಲೂ ಬಂದು ಡ್ಯಾನ್ಸ್ ಮಾಡ್ತಿರ್ತಾನೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಸ್ಕೂಲ್ ನೋಡಿದಾಗ ನನಗೊಂದು ಅನ್ಸಿದ್ದು ಮಕ್ಕಳು ಇಷ್ಟು ಆಕ್ಟಿವ್ ಆಗಿರ್ತಾರಂತೆ. ಈಗಿನ ಮಕ್ಕಳು ಸಿಕ್ಕಾಪಟ್ಟೆ ಆಕ್ಟಿವ್ ಅಂತ ಕೇಳಿದ್ವಿ, ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂತ. ಸೊ ಇಲ್ಲಿ ಆನ್ಯುವಲ್ ಡೇ ಪ್ರಾಕ್ಟೀಸಿಂಗ್ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ? ಆನ್ಯುವಲ್ ಡೇ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ನಡೀತಿದೆ. ಸೊ ಇಲ್ಲಿ ಎಕ್ಸಲೆಂಟ್ ಟೀಚರ್ಸ್ ಇರೋದ್ರಿಂದ ಎಕ್ಸಲೆಂಟ್ ಮಕ್ಕಳು ಎಕ್ಸಲೆಂಟ್ ಆಗಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವಾಗ ಪಾಪ ಸ್ಟಾರ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಆದಾಗ ಜಸ್ಟ್ 200 ಮೆಂಬರ್ಸ್ ಇಂದ ಸ್ಟಾರ್ಟ್ ಆಗಿದೆ. ಈಗ 1200+ ಆಗಿದೆ. ಸೊ ಹಾಗಾಗಿ ನೋಡಿದ್ರೆ ಎಕ್ಸಲೆಂಟ್ ಆಗಿರುವಂತ ವ್ಯಕ್ತಿಗಳಿಂದ ಎಲ್ಲ ಎಕ್ಸಲೆಂಟ್ ಆಗ್ತಿದೆ ಅಂತ. ಹಾಗಾಗಿ ಸ್ಕೂಲ್ಗೂ ಎಕ್ಸಲೆಂಟ್ ಅಂತಾನೆ ಇಟ್ಟಿದ್ದೀರಿ. ಎಕ್ಸಲೆಂಟ್ ಅಂತ. ಓಕೆ, ನಿಮ್ ಸ್ಟಾಫ್ ಬಗ್ಗೆ ಹೇಳೋದಾದ್ರೆ? ಅವರು ತುಂಬಾ ಕೇರ್ ಆಗಿ ತುಂಬಾ ಡಿಸಿಪ್ಲಿನ್ ಆಗಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅದರಿಂದ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಸೊ ನೀವು ಪೇರೆಂಟ್ಸ್ ಒಪಿನಿಯನ್ ಕೇಳಿದ್ದೀರಾ, ಈ ಖುಷಿಗೆಲ್ಲ ಟೀಚರ್ಸೇ ಕಾರಣ. ನಾನು ಇಲ್ಲಿ ಫಸ್ಟ್ 3 years ವರ್ಕ್ ಮಾಡಿದ್ದೆ. ಆಮೇಲಿಂದ ನನ್ನ ವರ್ಕ್ ನೋಡ್ಬಿಟ್ಟು ಮತ್ತೆ ಪುನಃ ಅವರೇ ಕಾಲ್ ಮಾಡಿದ್ರು. ನನಗೆ ಈ ಸ್ಕೂಲ್ ಬಿಟ್ಟೋಗಕ್ಕೆ ಇಷ್ಟ ಇರಲಿಲ್ಲ, ಆದರೆ ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗ್ಬೇಕಾಗಿ ಬಂತು. ಬ್ರೇಕ್ ತಗೊಂಡಿದ್ದೆ. ಸೊ ಸರ್ ನನ್ನನ್ನು ಈ ಪೋಸ್ಟಲ್ಲಿ ನನ್ನನ್ನು ವೆಲ್ಕಮ್ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಹಿ ಈಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಹಿ ಈಸ್ ಎ ಬ್ಯಾಕ್ ಬೋನ್ ಆಫ್ ದ ಎಕ್ಸಲೆಂಟ್. And I am very proud to work in this institution. Srimati Dhanlakshmi ma'am, she is also very cooperative and guides all the teachers and students a lot. Well, thank you madam. ಬೆಂಕಿ ಪರ್ಫಾರ್ಮೆನ್ಸ್. ಆಕ್ಚುಲಿ ನಾನು ಜಾಸ್ತಿ ಮಾತಾಡಲ್ಲ, ಅವರೇ ಇದ್ದಾರೆ, ಮಾತನಾಡ್ಸೋಣ. ಕೊರಿಯೋಗ್ರಾಫರ್ ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಮಣಿ ಅಂತ ಮೇಡಮ್. ಓಕೆ, ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮಕ್ಕಳು. ಶಿವ ಮತ್ತು ಪಾರ್ವತಿ, ಗಣೇಶ ಅಲ್ವಾ? ಅದ್ಭುತವಾಗಿತ್ತು. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರು? ತುಂಬಾ ಕಮ್ಮಿ ಮೇಡಮ್, ಪ್ರಿಪರೇಟರಿ ನಡೀತಾ ಇರೋದ್ರಿಂದ 10th ಮಕ್ಕಳು ಸಿಗ್ತಾ ಇರೋದೇ ಹೆಚ್ಚು ನನಗೆ. ಅಂತದ್ರಲ್ಲಿ ಸಿಕ್ಕಿರೋದ್ರಲ್ಲಿ ಟೈಮ್ ತುಂಬಾ ಕಮ್ಮಿ, ಒಂದು 3 days 4 days ಇಂದ ಕಲ್ತಾ ಇದ್ದಾರೆ. ಇವ್ರು ಇಷ್ಟು ಕಾಮ್ ಆಗಿದ್ದಾರೆ, ಬಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿರ್ತಾರೆ. ನಮ್ಮ ಫೇಸ್ ನೋಡ್ತಲೇ ಇದ್ದೆ, ಆಂಗ್ರಿ ಫೇಸ್ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮಕ್ಳನ್ನ ಮಾತಾಡ್ಸೋಣ. ಶಿವ, ಬಾರಪ್ಪ ಇಲ್ಲಿ. ನಿಮ್ ಹೆಸರೇನಮ್ಮ? ನಿರುಪಮ. ಓಕೆ, 10th ಓದ್ತಾ ಇದಿರೋದು. ಯಾವಾಗಿಂದ ಪ್ರಾಕ್ಟೀಸ್ ಶುರು ಆಯ್ತು? ಹೇಗಿದೆ ಪ್ರಾಕ್ಟೀಸ್ ಎಲ್ಲ? ಲಾಸ್ಟ್ ವೀಕ್ ಸ್ಟಾರ್ಟ್ ಆಯ್ತು. ಓಕೆ, ನಿಮ್ ಸರ್ ಹೇಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ? ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಓಕೆ, ಬೈತಾರಾ? ತುಂಬಾ ಕೋಪದಲ್ಲಿ ಇರ್ತಾರೆ ಯಾವಾಗ್ಲೂ? ತಪ್ಪು ಮಾಡಿದಾಗ ಮಾತ್ರ ನಾನು ಹೇಳ್ತಾರೆ. ಓಕೆ ಓಕೆ, ಇನ್ನೊಬ್ರು ಪಾರ್ವತಿ. ನಿಮ್ ಹೆಸರು? ದಿವ್ಯಾ. ದಿವ್ಯಾ. ಓಕೆ, ಹೇಳಿ, ಏನ್ ಅನ್ಸುತ್ತೆ ಸ್ಕೂಲ್ ಬಗ್ಗೆ? ಮತ್ತೆ ವೈಭವ್ ಡೇ ಅಂತ ನೀವು ಸೆಲೆಬ್ರೇಟ್ ಮಾಡ್ತೀರಿ. ತುಂಬಾ ಖುಷಿ ಆಗುತ್ತೆ ಈ ತರ ಮಾಡಕ್ಕೆ. ಓಕೆ, ಪ್ರಾಕ್ಟೀಸ್ ತುಂಬಾನೇ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ ಮನೆಯಲ್ಲೆಲ್ಲ ಸಪೋರ್ಟ್ ಮಾಡ್ತಾರ ಇದಕ್ಕೆಲ್ಲ? ಓಕೆ, ಮತ್ತೊಬ್ರು ಗಣೇಶ, ಮಾತನಾಡಿಸ್ಬಿಡೋಣ. ನಮಸ್ತೆ, ತಮ್ಮ ಹೆಸರು? ಸ್ಫೂರ್ತಿ. ಓಕೆ, ಹೇಳಿ, ಆನ್ಯುವಲ್ ಡೇ ಫಂಕ್ಷನ್ ಹೇಗೆ, ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಅದೇ ತುಂಬಾ ಲೆಸ್ ಟೈಮ್ ನಮಗೆ ಸಿಕ್ಕಿದ್ದು. ಓಕೆ, ಅಂದ್ರೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಭಯದಲ್ಲೇ ಮಾತಾಡ್ತಾ ಇದ್ದಾಳೆ. ಮತ್ತೆ ಇಷ್ಟೇ ಅಲ್ಲ, ಆಂಕರಿಂಗ್ ಮಾಡೋರು ಕೂಡ ಇದ್ದಾರೆ. ಒಂದೊಂದು ಸಾಂಗ್ ಒಬ್ಬೊಬ್ರು ಆಂಕರಿಂಗ್, ಅವ್ರನ್ನು ಮಾತನಾಡಿಸ್ಬಿಡ್ತೀನಿ ನಾನು. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ನಿರಂಜನ್ ವಿಕ್ಟರ್. ನೀವು 10th ಓದ್ತಾ ಇರೋದಾ? ಓಕೆ, ಒಂದ್ ಲೈನ್ ಹಾಗೆ ಬಿಟ್ಬಿಡಿ. ಹೇಗ್ ಪ್ರಾಕ್ಟೀಸ್ ಮಾಡಿದಿರಿ? ಆಂಕರಿಂಗ್ ಹೇಗ್ ಮಾಡ್ತೀರಿ? ಆಂಕರಿಂಗ್ ಬೆಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಡೆವಲಪ್ ಮಾಡ್ಬೇಕು ಸ್ಕ್ರಿಪ್ಟ್ಸ್. ಓಕೆ, ಅದೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಓಕೆ, ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಮಾನ್ಯ. 10th. ಓಕೆ, ಆನ್ಯುವಲ್ ಡೇ ಪ್ರಾಕ್ಟೀಸಿಂಗ್ ಚೆನ್ನಾಗಿ ಆಗ್ತಾ ಇದೆ. ಓಕೆ, ಯೂನಿಫಾರ್ಮ್ ಅಲ್ಲಿ ಇದ್ದಾರೆ ಅನ್ನೋದೊಂದು ಬಿಟ್ರೆ ನನ್ಗೆ ಆನ್ಯುವಲ್ ಡೇ ಅಲ್ಲಿ ಇವ್ರು ಡಾನ್ಸ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತು. ಹೇಗಿತ್ತು ಡಾನ್ಸ್? ಆಂಕರ್ಸ್ ಇದ್ದಾರೆ, ಅವ್ರನ್ನ ಕೇಳ್ಬಿಡೋಣ ಇವತ್ತು ಜಡ್ಜಸ್ ಆಗಿ. ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ನಿನ್ನ ಹೆಸರೇನು? ಮನೀಶ್. ಏನ್ ಓದ್ತಾ ಇರೋದು? 4ನೇ ತರಗತಿ. ಪ್ರೈಮರಿ ಸ್ಕೂಲ್ ಅಲ್ಲಿ ನೀನು. ಹೇಗೆ ಅನ್ನಿಸ್ತು ನಿನ್ ಫ್ರೆಂಡ್ಸ್ ಇಂದೆಲ್ಲ ಡಾನ್ಸ್? ಚೆನ್ನಾಗಿ ಅನಿಸ್ತು. ಸುಮ್ನೆ ಹೇಳ್ತಿದ್ಯಾ ಅಥವಾ ಹೆಂಗೆ? ಯಾರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು? ಎಲ್ಲರೂ ಮಾಡಿದ್ರಾ? ಓಕೆ, ಇನ್ನೊಬ್ಳು ಇದ್ದಾಳೆ, ಮಾತಾಡ್ಸೋಣ. ನಿನ್ ಹೆಸರು? ಪುಟ್ಟ. ಅಂಕಿತಾ. ಓಕೆ, ಯಾವ ರೀತಿಯಾಗಿ ಆಂಕರಿಂಗ್ ಮಾಡ್ತೀಯಾ? ಕನ್ನಡ. ಹೇಳು ನೋಡೋಣ, ಒಂದೆರಡು ಲೈನು. ನಮ್ಮ ಸ್ಯಾಂಡಲ್ವುಡ್ ಸುರ ಸುಂದರ ಎಂದು ಹೆಸರುವಾಸಿಯಾದಂಥ
ಡಾಕ್ಟರ್ ರಮೇಶ್ ಸರ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾರಾಮ್ ಅಭಿನಯದ ಪುಷ್ಪಕ ವಿಮಾನ ಚಿತ್ರದ ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾ ಜಿಲ್ಕಾರೆ ಈ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನನ್ನ 4ನೇ ತರಗತಿ ಸ್ನೇಹಿತರು. ಬನ್ನಿ ಅವರನ್ನು ಸ್ವಾಗತಿಸೋಣ. ಸೂಪರ್. ನೀನೊಂದೆರಡು ಲೈನ್ ಹೇಳುವಾಗ. Now my friends are coming out to perform a dance of our smart star Ramesh and Dimple Queen Chitaram song. Let's welcome them on stage with great round of applause. ಒಂದೆರಡು ಲೈನ್ ಹಾಡು ಹೇಳು ಅಂದೆ ನಾನು. ಬರಲ್ವಾ? ಓಕೆ, ಮಕ್ಕಳು ಡಾನ್ಸ್ ನೋಡಿದ್ರಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಕೊರಿಯೋಗ್ರಾಫರ್ಸ್. ಮಾತಾಡ್ಸೋಣ. ಸರ್ ನಮಸ್ತೆ. ತಮ್ಮ ಹೆಸರು? ಜಗ್ಗು ಅಂತ. ನೀವೆಲ್ಲಿಯವರು? ಬೆಂಗಳೂರು. ಬೆಂಗಳೂರಿನವ್ರೆ. ಓಕೆ, ಹೇಗ ಅನ್ಸ್ತು ಮಕ್ಕಳು ಕೋಪರೇಷನ್ ಹೇಗಿದೆ? ಮಕ್ಕಳು ಬಿಡಿ ಬ್ಯೂಟಿಫುಲ್ ಅವರು. ಅವ್ರ ಬಗ್ಗೆ ಏನಿಲ್ಲ, ನಮ್ಗೆ ಬೇರೆ ಹೇಳ್ಕೊಡೋಕಿನ್ನ ಮಕ್ಕಳಿಗೆ ಹೇಳ್ಕೊಡೋಕೆ ಸಿಗೋ ಖುಷಿನೇ ಬೇರೆ, ಅದೇ ಬೇರೆ. ಓಕೆ, ತುಂಬಾ ಲೆಸ್ ಟೈಮ್ ಸಿಗ್ತಾ ಅಥವಾ ಹೇಗೆ ಪ್ರಾಕ್ಟೀಸ್ಗೆಲ್ಲ? ಇಲ್ಲ, ತುಂಬಾ ಚೆನ್ನಾಗಿ ಹಿಂಗೆ ಅವರು ತಗೊಳ್ಳೋ ರೀತಿ ಇರುತ್ತಲ್ಲ, ನಾವು ಕಲಿಬೇಕು ಅವರಿಂದ, ಆ ತರ ಇರುತ್ತೆ. ಹೇಳು, ಹೆಂಗ್ ಅನ್ನಿಸ್ತು ಡಾನ್ಸ್? ಹೆಂಗ್ ಮಾಡ್ದೆ ನೀನು? ಚೆನ್ನಾಗಿ ಮಾಡಿದ್ಯಾ? ಒಂದೆರಡು ಲೈನ್ ಹಾಡು ಹೇಳ್ತೀಯಾ ಹಂಗೆ? ಹೇಳು ಹೇಳು. ಡಾನ್ಸೇ ಮಾಡ್ತೀಯಾ, ಹಾಡು ಹೇಳಲ್ವಾ ನೀನು? ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾ ಜಿಲ್ಕಾರೆ. ಸೂಪರ್ ಅಲ್ಲ? ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ಸಾಂಗ್ ಮತ್ತೆ ಮೂವಿ ಕಾಂತಾರದಲ್ಲಿ ವರಾಹ ರೂಪಂ. ಒಂಥರದ ಆ ಸಾಂಗ್ ಅಥವಾ ಮ್ಯೂಸಿಕ್ ಕೇಳ್ತಾ ಇದ್ರೆ ವೈಬ್ರೇಷನ್, ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಸೊ ಪರ್ಫಾರ್ಮೆನ್ಸ್ ಮಾಡಿರೋ ಸ್ಟೂಡೆಂಟ್ಸ್ ಕೂಡ ನನ್ನ ಜೊತೆ ಇದ್ದಾರೆ. ಯಾರನ್ನಾದ್ರೂ ಮಾತನಾಡ್ಸೋಣ ಅಲ್ವಾ? ಹಾಯ್, ಹೇಗ ಅನ್ನಿಸ್ತು? ಆಕ್ಚುಲಿ ನೀ ಆ ಕಾಸ್ಟ್ಯೂಮ್ ಎಲ್ಲ ವೇರ್ ಮಾಡ್ತೀಯಲ್ವಾ ಆನ್ಯುವಲ್ ಡೇಗೆ? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನ್ ಅನ್ನಿಸ್ತಾ ಇತ್ತು? ಫಸ್ಟ್ ನನಗೆ ಇದೇನಿದು ನನಗೆ ಬರ್ತಿರ್ಲಿಲ್ಲ, ಏನೇನು ಸ್ಟೆಪ್ಸ್ ಎಲ್ಲ ಅಷ್ಟೊಂದು ಇದು ಆಗಲ್ಲ ನಾನು ಅನ್ಕೊಂಡಿದ್ದೆ. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ನಮ್ಮ ಸರ್ ಇದೆಲ್ಲ ಏನಾಗಲ್ಲ, ಈಗಲಿಂದ ಕಲ್ತ್ಕೊಂಡ್ರೆ ಮುಂದೇನು ಎಲ್ಲ ಹೆಲ್ಪ್ ಆಗುತ್ತೆ ನಿಮಗೆ, ಕಲ್ತ್ಕೊ ಏನಾಗಲ್ಲ ಅಂತ ನಮ್ಮ ಕೊರಿಯೋಗ್ರಾಫರ್ ಸರ್ ಎಲ್ಲ ನೀಟಾಗಿ ಹೇಳ್ಕೊಟ್ರು. ಅದರಿಂದ ನಂಗೂ ಹಂಗೆ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಬಂತು. ಹಂಗೆ ನಾನು ಎಲ್ಲ ಇಷ್ಟು ದಿನ ಪ್ರಾಕ್ಟೀಸ್ ಅಲ್ಲಿ ಯಾವ್ದಾದ್ರು ಕಾಸ್ಟ್ಯೂಮ್ ಫುಲ್ ವೇರ್ ಮಾಡಿದ್ಯಾ ಅಥವಾ ಇನ್ನು ಅವತ್ತು ಆನ್ಯುವಲ್ ಡೇ ವೇರ್ ಮಾಡ್ಬೇಕು? ತುಂಬಾ ಎಕ್ಸೈಟಿಂಗ್ ಆಗಿದ್ಯಾ? ಮತ್ತೆ ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ? ನಿಮ್ ಟೀಚರ್ಸ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು? ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಎಲ್ಲ ಮಾಡು, ನಿನ್ ಒಳ್ಳೆ ಕ್ಯಾರೆಕ್ಟರ್, ಬಟ್ಟೆ ಎಲ್ಲ ಚೆನ್ನಾಗಿದೆ, ವೇರ್ ಮಾಡು, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ. ಮತ್ತೆ ಟೀಚರ್ಸು ಅಷ್ಟೇ, ಚೆನ್ನಾಗಿ ಮಾಡ್ಬೋದು, ಮಾಡು, ಒಳ್ಳೆ ಕ್ಯಾರೆಕ್ಟರ್ ಇದೆ, ಇಂಥ ಕ್ಯಾರೆಕ್ಟರ್ ಮಿಸ್ ಮಾಡ್ಕೊಂಡ್ರೆ ಲೈಫಲ್ಲಿ ಚಾನ್ಸ್ ಸಿಗಲ್ಲ, ಮಾಡು ಒಳ್ಳೆ ಕ್ಯಾರೆಕ್ಟರ್. ನಿನ್ ಹೆಸರೇ ಕೇಳದೆ ಮರ್ತೋಯ್ತು ನನಗೆ. ಧ್ರುವ 7th ಓದ್ತಾ ಇದೆಯಾ? ಓಕೆ, ಕೊರಿಯೋಗ್ರಾಫರ್ ಇದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಮಕ್ಳು ಕೋಪರೇಷನ್ ಹೇಗಿದೆ? ಮಕ್ಕಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಸಾಂಗ್ ಅದ್ಭುತವಾಗಿ ಸೆಲೆಕ್ಟ್ ಮಾಡಿದಿರಿ. ಅದೇ ನಾನು ಕೇಳ್ತಾ ಇದ್ದೆ, ಒಂಥರ ವೈಬ್ರೇಷನ್ ಶುರುವಾಗುತ್ತೆ ಮ್ಯೂಸಿಕಲ್ ಕೇಳ್ಬೇಕಾದ್ರೆ ಅಂತಲೇ. ಓಕೆ, ಕಾಸ್ಟ್ಯೂಮ್ ಎಲ್ಲ ಹೇಗೆ, ಏನ್ ಪ್ಲಾನ್ ಮಾಡಿದಿರಿ? ಕಾಸ್ಟ್ಯೂಮ್ ಅದೇ ನಾರ್ಮಲ್ ಕಾಂತಾರ ಕಾಸ್ಟ್ಯೂಮ್, ಮತ್ತೆ ನಮ್ಮ ಪುಟ್ಟದೇವ ಒಬ್ರು ಇದ್ದಾರೆ, ಸೊ ಅವರು ಎಲ್ಲ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು.
Twinkle, twinkle, little star, we all love you, Baba Star. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಮಳೆಯಲ್ಲಿ ಮಾತಿನ ಲಗ್ಗೆ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಬಜರೆ ಬಜರಂಗಿ, ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಮೊನ್ನೆ ಕಲಿತಾನಿ ನೀನ ಹೇಳಲೆ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. Oh
ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ 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 ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ ಗಿಲ್ಲ ಗಿಲ ಗಿಲ ಗಿಲ್ಲಕ್ಕೋ ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ 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 ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ ಗಿಲ 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 ಗಿಲ್ಲಕ್ಕೋ ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ ತಿರುಗೋ ಭೂಮಿಗೆ ಗೊತ್ತು ಕನ್ನಡ ಕಿರುವ ಗತ್ತು ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ ಅರಣಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ. ವೆಲ್ಕಮ್ ಬ್ಯಾಕ್. ಶ್ರೀನಗರದಲ್ಲಿರೋ ಎಕ್ಸಲೆಂಟ್ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ನಾವಿದ್ದೀವಿ. ಎಷ್ಟೊತ್ತು ನೀವು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರಿ ಮಕ್ಕಳನ್ನ, ಮತ್ತು ಟೀಚರ್ಸ್ಗಳು ಎಷ್ಟೊಂದು ಆಕ್ಟಿವ್ ಆಗಿದ್ದಾರೆ ಅಂತ ನೋಡಿದ್ರಿ. ಯಾಕೆ ಸೀಕ್ರೆಟ್ ಏನಪ್ಪಾ ಅಂದ್ರೆ ಮಕ್ಕಳು ಜೊತೆ ಇದ್ದಾರಲ್ಲ ಅವರು ಅಂತ. ಓಕೆ, ಇದೀಗ ನಮ್ಮ ಜೊತೆ ಈ ಸ್ಕೂಲ್ನ ಸೆಕ್ರೆಟರಿ ವೆಂಕಟರಾಮೇಗೌಡ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಮಾತನಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸೊ ನಿಮ್ಮ ಸ್ಕೂಲ್ ಬಗ್ಗೆ ಫಸ್ಟ್ ಹೇಳ್ಬಿಡಿ ಮೇಡಮ್. ನಮ್ಮ ಶಾಲೆ 2006-07ರಲ್ಲಿ ಪ್ರಾರಂಭ ಆಯಿತು. ಕೇವಲ 55 ವಿದ್ಯಾರ್ಥಿಗಳೊಂದಿಗೆ ನಮ್ಮ ಅಧ್ಯಕ್ಷರಾದಂಥ ವೆಂಕಟಾಚಲಪತಿಯವರ ಸಹಕಾರದೊಂದಿಗೆ ಪ್ರಾರಂಭಿಸಿ ಇವತ್ತು ಸುಮಾರು 1200ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ನನ್ನ ಒಂದು ಉದ್ದೇಶ ಗುರಿ ಏನಂದ್ರೆ, ದೀನದಲಿತರ, ಬಡವರ, ಮಧ್ಯಮ ವರ್ಗದವರಿಗೆ ಕಡಿಮೆ ವೆಚ್ಚದಲ್ಲಿ ಮೌಲ್ಯಾಧಾರಿತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಕೇವಲ ಪಠ್ಯ ಪುಸ್ತಕಗಳಿಗೆ ಅಥವಾ ಶಿಕ್ಷಣಕ್ಕೆ ಆದ್ಯತೆ ಎಷ್ಟನ್ನು ಕೊಡ್ತೀವೋ ಅದೇ ರೀತಿಯಾಗಿ ಮಕ್ಕಳ ಪ್ರತಿಮೆಯನ್ನು ಗುರುತಿಸುವುದಕ್ಕೋಸ್ಕರ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ SSLCನಲ್ಲೂ ಕೂಡ ಸುಮಾರು 96-98% ಕೂಡ ಅಂಕಗಳನ್ನು ಗಳಿಸ್ತಾ ಇರತಕ್ಕಂಥದ್ದು ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಇದಕ್ಕೆ ಕಾರಣಕರ್ತರು ಆಡಳಿತ ಮಂಡಳಿಯ ಜೊತೆಗೆ ನಮ್ಮ ಸ್ಥಳೀಯ ಮುಖಂಡರ ಸಹಕಾರ ಮತ್ತು ನಮ್ಮ ಈ ಒಂದು ಶಿಕ್ಷಕ ವೃಂದದವರ ಕರ್ತವ್ಯ ಉತ್ತಮವಾಗಿರುವುದರಿಂದ ಈ ಒಂದು ಸ್ಥಾನಕ್ಕೆ ಮಟ್ಟಕ್ಕೆ ಏರಿಕೆ ಸಾಧ್ಯ ಆಗ್ತಾ ಇದೆ. ಸ್ಕೂಲ್ ಆರಂಭ ಆಗಿದೆಯಾ ಅವಾಗ ಸರ್? ಸ್ಕೂಲ್ ಆರಂಭ ಆಗೋದು 2006-07ರಲ್ಲಿ ಪ್ರಾರಂಭವಾಯಿತು. ನಾನು ಮೊದಲೇ ಬೆಂಗಳೂರಿಗೆ ಬಂದಾಗ ನಾನು ಸುಮಾರು 5 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ನಾನು ಕನ್ನಡಾಭಿಮಾನಿ, ಅದರಿಂದ ನಾನು ಒಂದು ವಿಶ್ವಮಾನವ ಕನ್ನಡ ಶಾಲೆಯನ್ನು ಪ್ರಾರಂಭಿಸಿ ತದನಂತರ 2006-07ರಲ್ಲಿ ಈ ಒಂದು ಎಕ್ಸಲೆನ್ಸ್ ಅನ್ನು ಪ್ರಾರಂಭ ಮಾಡಿ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಉದ್ದೇಶ ಗುರಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯ ಕೆಲಸವನ್ನು ಮಾಡ್ತಾ ಇದ್ದೀನಿ ಮೇಡಮ್. ಆನ್ಯುವಲ್ ಡೇಗೆ ವೈಭವ್ ಡೇ ಅಂತ ಇಟ್ಟಿದ್ದೀರಿ. ಸ್ಪೆಷಾಲಿಟಿ ಎಕ್ಸಲೆಂಟ್ ಅನ್ನೋದು ಒಂದು ವೈಭವನೇ. ಅದ್ರ ಜೊತೆಗೆ ವೈಭವ ಅಂತ ಅಂದ್ರೆ ಹಬ್ಬ ರೀತಿನಲ್ಲಿ ಇರತಕ್ಕಂಥ ಒಂದು ಉದ್ದೇಶ ಗುರಿಯನ್ನು ಇಟ್ಕೊಂಡು ನಾವು ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ನೇಮನ್ನು ನಾವು ನಮ್ಮ ಎಲ್ಲ ಶಿಕ್ಷಕರ ಜೊತೆಗೂಡಿ ತೀರ್ಮಾನ ಮಾಡಿ ಈ ಒಂದು ನೇಮನ್ನು ಇಟ್ಟಿದ್ದೀವಿ ಮೇಡಮ್. ಅಧ್ಯಕ್ಷರು ವೆಂಕಟಾಚಲಪತಿ ಅವರು, ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ. ಮಕ್ಕಳ ಈ ಒಂದು ಜೋಶ್ ನೋಡಿ ಏನನ್ಸುತ್ತೆ? ನೀವು ಚಿಕ್ಕ ಮಕ್ಕಳಾಗ್ಬಿಡ್ತೀರಿ. ಹೌದು, ಅವ್ರ ಜೊತೆ ಬೆಳೆದ್ರೆ ನಾವು ಚಿಕ್ಕ ಮಕ್ಕಳೇ ಆಗಲೇಬೇಕಲ್ವಾ? ನಿಜ ನಿಜ. ಹೌದು. ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಸ್ಕೂಲ್ ಬಗ್ಗೆ ಏನು ಹೇಳೋದು? ಸೆಕ್ರೆಟರಿ ಅವರು ಇವಾಗ ಹೇಳಿದ್ರಲ್ಲ, ಅದೇ ನಾನು ಹೇಳ್ಬೇಕು, ರಿಪೀಟ್ ಮಾಡ್ಬೇಕಷ್ಟೇ. ಸ್ಟಾಫ್ ಎಲ್ಲ ತುಂಬಾ ಕೋಆಪರೇಟಿವ್ ಆಗಿದೆ. ಹೌದು, ಖಂಡಿತ ಕೋಆಪರೇಟಿವ್ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಲೆಕ್ಚರರ್ಸ್ ಎಲ್ಲ ತುಂಬಾ ಲೆಕ್ಚರಿಂಗ್ ಮಾಡ್ತಾರೆ. ಅವರಿಂದ ನಮ್ಮ ಮಕ್ಕಳು ಬೆಳೀತಾರೆ. ಅದರಿಂದ ಒಳ್ಳೆ ಅಭಿಮಾನ ಇದೆ ನಮ್ಗೆ. 50 ಜನರಿಂದ ಶುರುವಾಗಿದ್ದು 1200 ಮಕ್ಕಳ ತನಕ ಹೋಗಿದೆ. ಇದು ಹೇಗೆ 10,000 20,000 ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಇಲ್ಲಮ್ಮ, ನಮ್ಗೆ ಇರೋ ಜಾಗ ಅದ. 1200 ಜನ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ಸ್ಕೂಲ್ ನಡೆಸಿದ್ರೆ ಸಾಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇನ್ನು ಕೊನೆಯದಾಗಿ ಸ್ಕೂಲ್ ಬಗ್ಗೆ ಮತ್ತೆ ನಿಮ್ಮ ಸ್ಟಾಫ್ ಬಗ್ಗೆ ಓವರ್ ಆಲ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಕೊನೆಯದಾಗಿ ಏನ್ ಹೇಳ್ತೀನಿ ಅಂತ ಅಂದ್ರೆ,
ಅಂದಿನ ಶಿಕ್ಷಣಕ್ಕೂ ಇಂದಿನ ಶಿಕ್ಷಣಕ್ಕೂ ಭಾಳ ವ್ಯತ್ಯಾಸ ಇದೆ. ನಿಜ. ಆದ್ರಿಂದ ನಮ್ಮ ಈ ಒಂದು ಏನು ಶಿಕ್ಷಕರಿದ್ದಾರೋ ಗುಣಮಟ್ಟದ ಮೌಲ್ಯಾಧಾರಿತ ಒಂದು ಶಿಕ್ಷಣವನ್ನ ವಿದ್ಯಾರ್ಥಿಗೆ ಕೊಡಿ ಅಂತಕ್ಕಂಥದ್ದೇ ನನ್ನ ಉದ್ದೇಶ. ಯಾಕಂದ್ರೆ ಈಗ ನಾವು ಹಣ ಆಸ್ತಿಯನ್ನ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ವಿದ್ಯೆಯನ್ನೇ ಕೊಟ್ಟರೆ ಅದನ್ನೇ ಆಸ್ತಿಯನ್ನಾಗಿ ಮಕ್ಕಳನ್ನ ಬೆಳೆಸಬೇಕು. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥವ್ರು ಬಡ ಮಧ್ಯಮ ದೀನದಲಿತರು ಇಂಥ ಕಡಿಮೆ ಒಂದು ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು. ಆ ಒಂದು ಉದ್ದೇಶದಿಂದ ಇದನ್ನು ಗಮನಿಸಿ ನಾವು ಕೂಡ ಕಡಿಮೆ ವೆಚ್ಚದಲ್ಲೇ ಉತ್ತಮವನ್ನು ಶಿಕ್ಷಣವನ್ನು ನೀಡಿ ಇವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಗುರಿ ಮತ್ತು ಉದ್ದೇಶ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ. ಪೂಜೆಯ ಮಾಡುವೆ ಬಾರಪ್ಪ, ನೈವೇದ್ಯ ನೀಡುವೆ ನೋಡಪ್ಪ, ನಮಗೆಲ್ಲ ಸಂತೋಷ ಸೌಭಾಗ್ಯ ನೀಡಲು ಮಾಡಿ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಕಾರುಡಿ. ನದೀಂ ಭೀಮ್ತನ ನದೀಂ ಭೀಮ್ತನ ಮಧುರ ಪ್ರೇಮದ ಮೊದಲ ಕಲ್ಲಣ ಧನ್ಯಾಲಿಂಗನ ಮೊದಲ ಹೆಜ್ಜೆಗೆ ಏನು ಕಂಪನ ಏನೇನು ಮಾರ್ಚನ. ಓಕೆ, ಈ ಎಕ್ಸಲೆಂಟ್ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಪ್ರೀ ನರ್ಸರಿಯಿಂದ 10th ತನಕ ಕಂಪ್ಲೀಟ್ ಆಗಿ 1, 2, 3, 4 ಅಂತ ಅಂದ್ರೆ 5th, 6th ಎಲ್ಲ ಮಕ್ಕಳು ಕೂಡ ಓದ್ತಾ ಇದ್ರು. ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ವಿ ನಾವು. ಪೇರೆಂಟ್ಸ್ ಮಾತಾಡ್ತಾ ಇದ್ರು, ಮಕ್ಳಿಗೆ ನಾವು ಹೇಳ್ಕೊಡಲ್ಲ, ಮಕ್ಕಳೇ ಬಂದು ಮನೇಲಿ ನಮಗೆ ಹೇಳ್ಕೊಡ್ತಾರೆ, ಅಷ್ಟು ಅದ್ಭುತವಾಗಿ ಆಕ್ಟಿವ್ ಆಗಿದ್ದಾರೆ ಅಂತ. ಏನು ಟೀಚರ್ಸ್ಗಳೆಲ್ಲ ಸ್ಟಾಫ್ಗಳು ಏನು ಮಾತಾಡ್ತಾ ಇದ್ರಿ ಅಂತ ನೀವು ಕೂಡ ಕೇಳಿಸ್ಕೊಂಡ್ರಿ. ನಾನಂತೂ ಇವತ್ತಿನ ದಿನವನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ನಾನು ಹೋಗ್ಬಿಟ್ಟು ಬರ್ತೀನಿ. ಸೊ ಸೈನಿಂಗ್ ಆಫ್ ವಿದ್ಯಾ ಮಲ್ನಾಡ್. ಕೀಪ್ ವಾಚಿಂಗ್ ಪಬ್ಲಿಕ್ ಮ್ಯೂಸಿಕ್.